ಆನ್ಲೈನ್ನಲ್ಲಿ ಕವನ ಓದುವಾಗ ಜನ ಬಿದ್ದು ಬಿದ್ದು ನಕ್ಕರು. ಆನ್ಲೈನ್ನಲ್ಲಿ ಕವನ ಓದುವಾಗ ಜನ ಬಿದ್ದು ಬಿದ್ದು ನಕ್ಕರು. ಕವಿಗಳ ಹಿಂದೆ ಕಾಣುತ್ತಿತ್ತು ಒಣಗಲು ಹಾಕಿದ ನಿಕ್ಕರು. ಸಪ್ನಾ ಬುಕ್ ಹೌಸ್ ಹೀಗೆ ಪ್ರತಿ ವರ್ಷ ಲೇಖಕರನ್ನು, ಅಭಿಮಾನಿಗಳನ್ನು, ಓದುಗರನ್ನು ಎಲ್ಲ ಒಂದು ಕಡೆ ಸೇರಿಸೋದು. ಅದರಲ್ಲೂ ಲೇಖಕರನ್ನು ಒಟ್ಟಿಗೆ ಸೇರಿಸೋದು ಭಾಳ ಕಷ್ಟ. ಕವಿ ಕಂಡರೆ ಕವಿ ಮುನಿವಂ ಅಂತ ಗಾದೆನೇ ಇದೆ. ಚಂಪಾ ಅವರು ಹೇಳಿದ ಒಂದು ಮಾತು ನನಗೆ ನೆನಪಾಗುತ್ತೆ. ಹೀಗೆ ಸಪ್ನಾ ಬುಕ್ ಹೌಸ್ನವರು ಆಗ ಪ್ರತಿ 65ನೇ 63ನೇದು ಹೀಗೆ ಯಾವುದೋ ರಾಜ್ಯೋತ್ಸವದಲ್ಲಿ 63 ಸಾಹಿತಿಗಳನ್ನು ಒಟ್ಟು ಸೇರಿಸಿ ಪುಸ್ತಕ ಬಿಡುಗಡೆ ಮಾಡಿದರು. ಚಂಪಾ ನನ್ನ ಪಕ್ಕದಲ್ಲೇ ಕೂತ್ಕೊಂಡಿದ್ದರು. ನಾನು ಹೇಳಿದೆ, ಎಂಥ ಅಪೂರ್ವ ದೃಶ್ಯ ಅಲ್ಲ ಸರ್, 63 ಜನ ಲೇಖಕರು ಒಟ್ಟಿಗೆ ಇದ್ದಾರೆ ಅಂದರು. ಹೀಗೆ 63 ಲೇಖಕರು ಒಟ್ಟಿಗೆ ಸೇರೋದು ಸ್ವಪ್ನದಲ್ಲಿ ಮಾತ್ರ ಸಾಧ್ಯ ಅಂದರು. ನೋಡಿ ಎಂಥ ಅದ್ಭುತ ಮಾತಾಡಿದ್ರು. ಆದರೆ ಆ ಸಾಧ್ಯತೆಯನ್ನು ಇವರು ಪ್ರತಿ ವರ್ಷ ಮಾಡ್ತಾ ಇದ್ದಾರೆ. ಈ ವರ್ಷ ಕೂಡ ನಮ್ಮ ಪುಸ್ತಕಗಳನ್ನೆಲ್ಲ ತಗೊಂಡಿದ್ದಾರೆ. ಅದಕ್ಕಾಗಿ ಮೊದಲಿಗೆ ಸಪ್ನಾದ ನಿತಿನ್ ಶಾ ಅವರಿಗೆ, ದೊಡ್ಡೇಗೌಡರಿಗೆ ನನ್ನ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಇನ್ನು ಕವನಗಳನ್ನು ಓದಿ ಅಂತ ಹೇಳಿದರು. ನಾನು ಗಂಭೀರ ಕವನವನ್ನು ಬರೆದಿದ್ದೀನಿ, ಹಾಸ್ಯ ಕವನಗಳನ್ನು ಬರೆದಿದ್ದೀನಿ. ಯಾವುದು ಓದೋದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಯಾಕೆಂದರೆ ಇಲ್ಲಿ ಬಂದಿರೋರೆಲ್ಲ ಕನ್ನಡ ಪ್ರಿಯರು. ನೀವು ಗಂಭೀರ ಕವನಗಳನ್ನು ಓದಿದ್ರು ಚಪ್ಪಾಳೆ ತಟ್ತೀರಾ, ಹಾಸ್ಯ ಕವನ ಓದಿದ್ರು ಚಪ್ಪಾಳೆ ತಟ್ತೀರಾ. ಆದರೆ ಆ ಚಪ್ಪಾಳೆಯಲ್ಲಿ ವ್ಯತ್ಯಾಸ ಇರುತ್ತೆ. ಹಾಸ್ಯ ಕವನ ಓದಿದಾಗ ನಗಿಸಿದ್ದಕ್ಕೆ ಚಪ್ಪಾಳೆ, ಹಾಸ್ಯ ಕವನ ಓದಿದಾಗ ನಗಿಸಿದ್ದಕ್ಕೆ ಚಪ್ಪಾಳೆ, ಗಂಭೀರ ಕವನ ಓದಿದಾಗ ಮುಗಿಸಿದ್ದಕ್ಕೆ ಚಪ್ಪಾಳೆ. ಗೊತ್ತಿರೋದ್ರಿಂದ ನಾನು ಹಾಸ್ಯ ಕವಿತೆಗಳನ್ನೇ ಓದೋಣ ಅಂದ್ಕೊಂಡಿದ್ದೀನಿ. ನರಸಿಂಹಮೂರ್ತಿ ಅವರು ಕೊರೋನಾದ ಪ್ರಸ್ತಾಪ ಮಾಡಿದರು. ಕೊರೋನಾ ಒಂದು ದುಸ್ವಪ್ನ ನಮಗೆ. ಆವಾಗ ಎಲ್ಲೂ ಹೀಗೆ ಕಾರ್ಯಕ್ರಮ ಇರಲಿಲ್ಲ. ಎಲ್ಲ ಆನ್ಲೈನಲ್ಲೇ ಪ್ರೋಗ್ರಾಮ್ ಮಾಡಿ ಸರ್, ನೀವು ಆನ್ಲೈನಲ್ಲಿ ನಿಮ್ಮ ಮನೆಯಲ್ಲೇ ಕವನ ಓದಿ, ನಾವು ನಮ್ಮ ಮನೆಯಲ್ಲೇ ನಗ್ತೀವಿ ಅಂತಂದರು. ಮೊದಲು ನಂಗೆ ಆಗ್ಬೋದು ಅಂತ ಏನೋ ಸಂಭಾವನೆ ಇದೆ ಅಂತ. ಸಂಭಾವನೆಯೂ ಕೂಡ ಈಗ ಅದು ಒಂಥರ ಸರ್ ಆನ್ಲೈನ್ ಅಂತಂದ್ಬಿಟ್ರು. ನಾವು ಯಾವಾಗ ಬರುತ್ತೆ ಏನೋ ಕಾಯಬೇಕು ಅಂತ. ಇರಲಿ ಏನೋ ಪರವಾಗಿಲ್ಲ ಅಂದ್ಕೊಂಡು ನಾನು ಹೀಗೆ ಕೋಟ್ಗೆಟ್ಟಲ್ಲಿ ಹಾಕ್ಕೊಂಡು ರೆಡಿಯಾದೆ. ಆಮೇಲೆ ನೋಡ್ತೇನೆ, ನಮ್ಮನ್ನು ನೋಡೋರೇ ಇಲ್ಲ. ಸುಮ್ಮನೆ ಕಂಪ್ಯೂಟರ್ ಝೂಮ್ ಅಂತೆ, ಕಂಪ್ಯೂಟ್ರಲ್ಲಿ ಕೆಲವು ಮುಖಗಳೆಲ್ಲ ಕಾಣುತ್ತೆ. ಅವ್ರು ಏನೇನೋ ನೋಡ್ತಾ ಇರ್ತಾರೆ, ಕೆಲವರು ಆಫ್ ಮಾಡ್ಕೊಂಡಿರ್ತಾರೆ. ಆಮೇಲೆ ನಾನು ಹುಷಾರಾದೆ, ಸುಮ್ಮನೆ ಮೇಕಪ್ ಹಾಕಿ ಕೋಟ್ ಮಾತು ಹಾಕ್ಕೊಂಡೆ. ಮನೇಲಿ ನೈಟ್ ಪ್ಯಾಂಟ್ ಇತ್ತು ಕೆಳಗಡೆ, ಏನು ಕಾಣಲ್ಲ ನಮಗೆ. ಕವಿಗೋಷ್ಠಿ ಸರಿ, ಆದರೆ ಯಾರ ಮುಖದಲ್ಲೂ ನಗು ಇಲ್ಲ. ಒಂದು ಕವಿಗೋಷ್ಠಿಲಿ ಮಾತ್ರ ಒಬ್ಬ ಕವಿ ಕವನ ಓದ್ತಿರ್ಬೇಕಾದ್ರೆ ಎಲ್ಲ ಮುಖಗಳಲ್ಲೂ ನಗು ಕಾಣ್ತಾ ಇತ್ತು. ಇದ್ಯಾಕಪ್ಪ ಅವನ ಕವನದಲ್ಲಿ ಏನು ವಿಶೇಷ ಇದೆ ಅಂತ ಅವನ ಸ್ಕ್ರೀನನ್ನು ಝೂಮ್ ಮಾಡಿ ನಾನು ನೋಡಿದೆ. ಕಾರಣ ಗೊತ್ತಾಯಿತು. ಆನ್ಲೈನ್ನಲ್ಲಿ ಕವನ ಓದುವಾಗ ಜನ ಬಿದ್ದು ಬಿದ್ದು ನಕ್ಕರು. ಆನ್ಲೈನ್ನಲ್ಲಿ ಕವನ ಓದುವಾಗ ಜನ ಬಿದ್ದು ಬಿದ್ದು ನಕ್ಕರು. ಕವಿಗಳ ಹಿಂದೆ ಕಾಣುತ್ತಿತ್ತು ಒಣಗಲು ಹಾಕಿದ ನಿಕ್ಕರು. ಹೀಗೆ ಜನ ನಗೋದಕ್ಕೆ ಏನೇನೋ ಕಾರಣ ಇದೆ. ಆದರೆ ಇಲ್ಲಿ ತಾವು ಬಂದಿರೋರೆಲ್ಲ ನಮ್ಮ ಹಾಸ್ಯವನ್ನು ನೋಡಿ ನಗ್ತಾ ಇದ್ದೀರಿ, ಅದು ಭಾಳ ಸಂತೋಷ ಸಂಗತಿ. ಸೊ ಈಗ ನಮ್ಮ ಈ ಥರ ಅಭಿಮಾನಿಗಳ ಜೊತೆ ಮುಖಾಮುಖಿ ಭಾಳ ಖುಷಿಯಾಗತ್ತೆ ನನಗೆ. ಯಾಕೆಂತಂದರೆ ನಮಗೆ ವಸ್ತುಗಳು ಸಿಗೋದೇ ಇಲ್ಲಿ ಇಂಥ ಕಡೆಗಳಲ್ಲಿ. ಅವ್ರ ಪ್ರಶ್ನೆಗಳೇ ನಮಗೆ ಸ್ಫೂರ್ತಿ. ಒಂದು ದಿವಸ ರಾಮಾನಿಗೆ ನಾನು ರಾತ್ರಿ 10 ಗಂಟೆಗೆಲ್ಲ ಮಲಗಿಬಿಡ್ತೀನಿ. ಒಂದು ದಿವಸ 10:30 ಆಗಿತ್ತು, ಫೋನ್ ಬಂತು ನನಗೆ. ಇದೇನಪ್ಪ ಅಂತ ಅಭ್ಯಾಸ ಬಂದು ತೊಗೊಂಡ್ರೆ, ನಮಸ್ಕಾರ ರೀ ಸರ, ನಾವು ನಿಮ್ಮ ಅಭಿಮಾನಿ ಮಾತಾಡೋದು ಸರ್ ಬಿಜಾಪುರದಿಂದ ಅಂತಂದ. ಭಾಳ ಖುಷಿ ಆಯ್ತು. ಏನು ಭಾಳ ದೂರದಿಂದ ಮಾತಾಡ್ತಾ ಇದ್ದಾರಲ್ಲ ಅಂದ್ಬಿಟ್ಟು. ಹೌದೇನು ರೀ, ಏನು ವಿಷಯ ಅಂತ. ನೋಡಿರಿ ಸರ, ನಾನು ನಿಮ್ಮ ದೊಡ್ಡ ಅಭಿಮಾನಿ, ನಿಮ್ಮ ಕವನಗಳನ್ನ ಹೇಳ್ಕೊಂಡೆ ನಾನು ಲವ್ ಮಾಡಿ ಮದುವೆ ಆಗಿದ್ದು ಸರ್ ಅಂದ. ಭಾಳ ಚಲೋ ಆಯ್ತು ಚಲೋ ಆಯ್ತು ಅಂದು. ಸರ್ ಈಗ ಒಂದು ಸಮಸ್ಯೆ ಆಗಿದ್ರಿ ಸರ್ ಅಂತಂದ. ಏನು ಅಂತಂದೆ, ನನ್ನ ಹೆಂಡತಿ ಸಿಟ್ಟಾಗಿ ಹೇಳ್ರಿ, ನೀವು ಕವನವಾದಿ ಅವಳನ್ನ ಸಮಾಧಾನ ಮಾಡಬೇಕು. ನಾನು ನನ್ನ ಹೆಂಡ್ತಿನ ಸಮಾಧಾನ ಮಾಡೋಕ್ಕಾಗ್ತೇವಲ್ಲ, ಇವನು ಹೆಂಡ್ತಿನೇನಪ್ಪ ಸಮಾಧಾನ ಮಾಡೋದು ಅಂತಂದೆ. ಈ ರೀತಿ ಏನೇನೋ ಕೇಳ್ಬಿಡ್ತಾರೆ. ಆಮೇಲೆ ಭಾಳಷ್ಟು ಜನ ಕೇಳೋ ಪ್ರಶ್ನೆ ಏನಪ್ಪ ಅಂದರೆ, ನಿಮ್ಗೆ ಸ್ಫೂರ್ತಿ ಹೇಗೆ ಬರುತ್ತೆ ಸರ್, ಸ್ಫೂರ್ತಿ ಹೆಂಗೆ ಬರುತ್ತೆ, ನೀವು ಹೆಂಗೆ ಕವಿತೆ ಬರೀತೀರಿ ಅಂತ. ಭಾಳ ಕಷ್ಟ ಅದು. ಇಂಥದ್ದೇ ಸ್ಫೂರ್ತಿ ಅಂತ ಬೇಂದ್ರೆಯವರಿಗೆ ಹೇಳೋಕ್ಕಾಗಲಿಲ್ಲ. ಕವಿಗೆ ಸ್ಫೂರ್ತಿ ನೀಡಾಕ, ಕವನ ಬರೆಯಾಕ ಹೆಚ್ಚಿಗೇನು ಬೇಕಾ, ಹೂತ ಹುಣಸಿ ಮರ ಸಾಕ ಅಂತಂದರು ಬೇಂದ್ರು. ಹೌದು, ಹುಣಸೆ ಮರ ಹೂ ಬಿಟ್ಟರು ಕವಿಗೆ ಸ್ಫೂರ್ತಿ ಬರುತ್ತೆ ಅಂತ. ನನಗೆ ಹಾಗೆ ಅಭಿಮಾನಿಗಳ ಪ್ರಶ್ನೆ, ನಮ್ಮ ಸಹೋದ್ಯೋಗಿಗಳ ಪ್ರಶ್ನೆ. ಬ್ಯಾಂಕ್ನಲ್ಲಿ ನಾನು ಕೆಲಸ ಮಾಡ್ತಾ ಇದ್ದದ್ದು. ನಾವು ಲಾಭ ಇಲ್ಲದೆ ಏನು ಕೆಲಸ ಮಾಡಲ್ಲ ಬ್ಯಾಂಕಲ್ಲಿ. ನಮ್ಮ ಕಲೀಗ್ಸ್ಗೆಲ್ಲ ಡೌಟು, ಇವ್ನು ರಜೆ ಹಾಕ್ಬಿಟ್ಟು ಕವಿಗೋಷ್ಠಿಗೆಲ್ಲ ಹೋಗ್ತಾನಲ್ಲ, ಏನಾದ್ರು ಸಿಗ್ಬೋದು ಒಳ್ಳೆ ಕಮಾಯಿ ಅಂತ. ಅದು ಡೈರೆಕ್ಟಾಗಿ ಕೇಳೋಕ್ಕೆ ಸಂಕೋಚ. ಬರ್ತ ತಕ್ಷಣ ಡುಂಡಿ ರಾಜರಿ ಹೋಗಿ ಬಂದಳ ಸಂಬಳಕ್ಕೆ, ಹೌದು ಏನಾದರೂ ಸಿಕ್ಕಿತ್ತು ಏನಾದರೂ ಸಿಕ್ಕಿತ್ತು ಅಲ್ಲ, ಎಷ್ಟು ಸಿಕ್ಕಿತ್ತು ನನಗೆ ಒಂದಿಷ್ಟು ಅಲ್ಲ, ನಿಮಗೆ ರಾಯಲ್ಟಿ ಎಷ್ಟು ಕೊಟ್ಟರು ಅಂತ ನೇರವಾಗಿ ಕೇಳಿ. ನಾನು ನೇರವಾಗಿ ಉತ್ತರ ಕೊಟ್ಟೆ. ಕವಿಗೋಷ್ಠಿಯಲ್ಲಿ ಸಿಕ್ಕಿತು 2 ಬಿಸ್ಕತ್ತು 1 ಟೀ. ಕವಿಗೋಷ್ಠಿಯಲ್ಲಿ ಸಿಕ್ಕಿತು 2 ಬಿಸ್ಕತ್ತು 1 ಟೀ. ಕನ್ನಡ ಕವಿಗೆ ಅದೇ ರಾಯಲ್ಟಿ. ನಾನು 1980ರಲ್ಲಿ ಪುಸ್ತಕ ಪ್ರಕಟಣೆ ಕವನೆಲ್ಲ ಶುರು ಮಾಡಿದ್ದು. ಆವಾಗ ನನಗೆ ಭಾಳ ಅನಿಸ್ತಾ ಇತ್ತು, ಈ ರೀತಿಯ ಒಂದು ಮೆಚ್ಚುಗೆ ಅಭಿಮಾನಿಗಳೆಲ್ಲ ಇರಲಿಲ್ಲ ನಾವು ಆರಂಭದಲ್ಲಿ ಬರೆದಾಗ. ಆವಾಗ ಯಾಕಾದರೂ ನಾನು ಕನ್ನಡ ಬರಿತಾ ಇದ್ದೀನಿ, ಯಾಕಾದರೂ ಕನ್ನಡ ಓದ್ತಾ ಇದ್ದೀನಿ ಅನಿಸಿ ಬರೆದು ಕನ್ನಡ ಕವನ
ಬರೆದು ಬರೆದು ಕನ್ನಡ ಕವನ ಪಡೆದೇನು ಕನ್ನಡಕವನ್ನ ಅಂತ ಬಂದಿದ್ದೆ. ಕಣ್ಣು ಹಾಳು ಮಾಡ್ಕೊಂಡಿದ್ದೆ ಲಾಭ ಅಂತ. ಆದರೆ ಸ್ನೇಹಿತರೆ, ಇವತ್ತು ನನಗೆ ಅನಿಸ್ತಾ ಇದೆ ಈ ಕಾವ್ಯದಿಂದ, ಈ ಕನ್ನಡ ಭಾಷೆಯಿಂದ ನನಗೆ ಎಷ್ಟು ಲಾಭ ಆಗಿದೆ ಅಂತಂದರೆ ಅದನ್ನು ಯಾವುದರಿಂದ ಹೊಳೆಯೋಕ್ಕೆ ಸಾಧ್ಯ ಇಲ್ಲ. ದೇಶ ವಿದೇಶದ ಜನಗಳನ್ನು ನೋಡಿ ನಮ್ಮ ಮೆಚ್ಚುಗೆಯನ್ನು ಗಳಿಸೋದು ಸಾಧ್ಯ ಆಗಿದೆ. ಹಾಗಾಗಿ ನಾನು ಅದಕ್ಕೆ ತಿದ್ದುಪಡಿ ಮಾಡಿದ್ದೀನಿ. ಆ ಕನ್ನಡಕ ಪಾರ್ಟ್ 2 ಬರೆದಿದ್ದೀನಿ. ಇವಾಗ ಕನ್ನಡಕ ಹಾಕಿಕೊಂಡೆ ಎಲ್ಲೆಲ್ಲೂ ಕಾಣಿಸಿತು ಚೆಲುವು. ಕನ್ನಡಕ ಹಾಕಿಕೊಂಡೆ ಎಲ್ಲೆಲ್ಲೂ ಕಾಣಿಸಿತು ಚೆಲುವು. ಕನ್ನಡದ ಪೆನ್ನಲ್ಲಿ ಬಣ್ಣಿಸಿದೆನು ಕವಿಯೆಂದು ಕರೆದಿರಿ ನೀವು, ಕವಿಯೆಂದು ಮೆಚ್ಚಿದಿರಿ ನೀವು. ಬಹುಶಃ ಇದಕ್ಕಿಂತ ದೊಡ್ಡ ಪ್ರಶಸ್ತಿ, ಒಂದು ಬಹುಮಾನ ಯಾವುದೂ ಇಲ್ಲ. ಅದನ್ನು ನನಗೆ ಅನೇಕ ನಮ್ಮ ಸಪ್ನಾದವ್ರ ಮೂಲಕ, ಅಂಕಿತದ ಮೂಲಕ ನೀವೆಲ್ಲ ನನ್ನ ಪುಸ್ತಕನ ಪ್ರಕಟ ಮಾಡಿದ್ರಿಂದ ಅದು ಜನರಿಗೆ ತಲುಪಿತು. ಹಾಗಾಗಿ ಜನರಲ್ಲಿ ನಾನು ಯಾವಾಗಲೂ ಹೇಳೋದು, ರಾವಣನ ಹೆಂಡತಿ ಮಂಡೋದರಿ ಕನ್ನಡ ಪುಸ್ತಕ ಕೊಂಡೋದಿರಿ. ಅನೇಕರಲ್ಲಿ ಇವಾಗ ಬರೆಯೋರು ಕೂಡ ಇದ್ದಾರೆ. ನಾನು ಭೇಟಿಯಾದೆ ತುಂಬ ಜನ. ನಾವು ಸ್ವಲ್ಪ ಬರಿತಾ ಇದ್ದೀವಿ ಸರ್, ಮಾರ್ಗದರ್ಶನ ಮಾಡಿ ಸರ್ ಅಂತ. ಭಾಳ ಕಷ್ಟ. ಯಾಕಂದರೆ ನನಗೆ ಯಾರೂ ಮಾರ್ಗದರ್ಶನ ಮಾಡಿದ್ರೆ ವರ್ಷ ನಾನು ಕವಿ ಆಗ್ತಿರಲಿಲ್ಲ. ಅದಕ್ಕೆ ಇದು ಮಾರ್ಗದರ್ಶನ ಮಾಡದೆ ನಾವೇ ಕಲಿಬೇಕಾದ ಒಂದು ಹುದ್ದೆ ಅಂತಂದರೆ ಈ ಸಾಹಿತ್ಯ, ಕವಿ. ಹಾಗಾಗಿ ನನಗೆ ಎಷ್ಟೋ ಜನ ಆಗಲೇ ಹೇಳಿದೆ, ಫೋನ್ ಮಾಡ್ತಾರೆ, ಸರ ನೀವೇ ನಮ್ಮ ಗುರು ಸರ್, ನೀವು ದ್ರೋಣ ಸರ್, ನಾನು ಏಕಲವ್ಯ ಸರ್ ಅಂತಾರೆ. ಅಂಥವರಿಗೆ ನಾನೊಂದು ಪದ್ಯ ಬರೆದಿದ್ದೆ, ದ್ರೋಣನ ಪರಿಸ್ಥಿತಿ ಎಷ್ಟೋ ವಾಸಿ, ನನ್ನ ಪರಿಸ್ಥಿತಿ ಇನ್ನೂ ಕಷ್ಟ ಸರ್. ದ್ರೋಣನಿಗೆ ಇದ್ದ ಒಬ್ಬ ಏಕಲವ್ಯ, ನನಗೋ ಅನೇಕ ಲವ್ಯರು, ತಮ್ಮಷ್ಟಕ್ಕೆ ತಾವೇ ಕೆಟ್ಟ ಪದ್ಯ ಬರೆದು ಹೇಳುವರು ನೀವೇ ಗುರು. ಯಾಕಂದರೆ ಪದ್ಯ ಅನ್ನೋದು ಭಾಳ, ಕೆಲವರು ಹೇಳ್ತಾರೆ ಅದು ಕಷ್ಟ, ಕೆಲವರು ಸುಲಭ ಅಂತಾರೆ. ಎರಡೂ ಸರಿಯೇ. ಈಗ ನಮ್ಮ ಅಡಿಗರು ಹೇಳಿದರು ಏನಪ್ಪ ಅಂತಂದರೆ, ಹುತ್ತಗಟ್ಟದ ಚಿತ್ತ ಮತ್ತೆ ಕೆತ್ತೀತೇನು ಆ ಪುರುಷೋತ್ತಮನ ರೂಪರೇಖೆ ಅಂತ. ನಾನು ಋಷಿ ಕುರುತೆ ಕಾವ್ಯಂ ಅಂತ. ಒಬ್ಬ ಋಷಿ ಆಗದೆ ಅವನು ಕವಿ ಆಗಲಾರ ಅಂತ. ಆದರೆ ಇನ್ನೊಂದು ವರ್ಷವೂ ಇದೆ. GS ಶಿವರುದ್ರಪ್ಪನವರು ಲಕ್ಷ್ಮಣರಾವ್ ನೋಡಿ ಹೇಳಿದ್ರಂತೆ, ಖುಷಿ ಇಲ್ಲದವ ಕವಿ ಆಗಲಾರ ಅಂತ. ಹಾಗೆ ನಾವು 2ನೇ ವರ್ಗಕ್ಕೆ ಸೇರಿದವರು. ನಿಮ್ಮ ಕವಿತೆ ಬರೆಯೋದು ಕಷ್ಟವೋ ಸುಲಭವೋ ಅಂತ ಕೇಳಿದಾಗ ಒಬ್ಬರು ಹೇಳಿದರು, ಭಾಳ ಕಷ್ಟ ಅಲ್ವಾ ಸರ್, ಒಂದೊಂದು ಕೃತಿ ಬರೋದಂದ್ರೆ ಒಂದು ಹೆರಿಗೆ ಇದ್ದ ಹಾಗೆ ಅಂತ. ಆಗ ನಾನು ಅವ್ರಿಗೆ ಹೇಳಿದೆ, ಬರೆಯುವುದೆಂದರೆ ಹೆರಿಗೆಯ ಹಾಗೆ ಏನಂತಿ, ಹಾಗಾದರೆ ನೀ ಸಾಹಿತಿಯಲ್ಲ ಬಾಣಂತಿ. ಭಾಳ ಸಹಜವಾಗಿ ನಾವು ಬರೆದಿದ್ದೀವಿ ಅನಿಸ್ತಾ ಇದ್ದರೆ ಮಾತ್ರ ಅದು ಓದುಗರು ಇಷ್ಟಪಡ್ತಾರೆ. ಹೀಗೆ ಇನ್ನೂ ಅನೇಕ ವಿಷಯಗಳಿವೆ. ನರಸಿಂಹಮೂರ್ತಿಯವರು ಏನೋ ಕಣ್ಸನ್ನೆ ಮಾಡ್ತಾ ಇದ್ದಾರೆ, ಸಮಯ ಮುಗೀತು ಅಂತ. ಹಾಗಾಗಿ ನಾನು ನನ್ನ ಭಾಷಣಕ್ಕೆ ಮುಕ್ತಾಯ ಹಾಡ್ತಾ ಇದ್ದೀನಿ. ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಸಿರಿಗನ್ನಡಂ ಗೆಲ್ಗೆ ಎಲ್ರಿಗೂ ಶುಭಾಶಯ.